ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಶುಕ್ರನ ಒಂದು ಚಲನೆ ಏನಿದೆ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಶುಕ್ರ ಕುಳಿತುಕೊಳ್ಳೋದ್ರಿಂದ ಮೀನರಾಶಿಯವರಿಗೆ ಏನೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ಬಚಕ್ರದಲ್ಲಿ ಕೊನೆಯ ಮನೆ ಮೀನರಾಶಿ. ಹೌದು, ವ್ಯಯಾಧಿಪತಿ ಅಂತ ಕರಿತೀವಿ. 12ನೇ ಮನೆ ವ್ಯಯ ಅಂದಾಗ ನಾವೆಲ್ಲವನ್ನು ಕಳ್ಕೊಂಡಾಗ ಮೋಕ್ಷಕ್ಕೆ ಹೋಗ್ತೀವಿ. ಏನು ಬೇಡಪ್ಪ, ನಂಗೆ ಮೋಕ್ಷ ಸಿಕ್ಕರೆ ಸಾಕು ಅಂತ ಹೇಳಿ. ಅದಕ್ಕೆ ಬಚಕ್ರದಲ್ಲಿ 12ನೇ ಮನೆ ಮೀನರಾಶಿ ಕೊಟ್ಟಿದ್ದಾರೆ. ಇಲ್ಲಿ ಮೀನರಾಶಿಯವರಿಗೆ ಏನಾಗುತ್ತೆ ಅಂತ ಅಂದ್ರೆ ತೃತೀಯಾಧಿಪತಿ ಆದವನು ಶುಕ್ರ ಅವನೇ ಆಗ್ತಾನೆ, ಜೊತೆಗೆ ಸಪ್ತಮಾಧಿಪತಿನೂ ಅವನೇ ಆಗ್ತಾನೆ. ಸೊ 3ನೇ ಮನೆಯವನು ಮತ್ತೆ 7ನೇ ಮನೆಯವನು ಶುಕ್ರ ನೀಚ ಸ್ಥಾನಕ್ಕೆ ಹೋದಾಗ, 3ನೇ ಮನೆ ಅಂದ್ರೆ ಏನಂತೀವಿ, ಅಣ್ಣ ತಮ್ಮ ಅಕ್ಕ ತಂಗಿ ಪರಾಕ್ರಮ ಸ್ಥಾನ ಅಂತ ಏನ್ ಕರಿತೀವೋ, ಸ್ನೇಹಿತರು ಅಂತ ಏನ್ ಕರಿತೀವೋ, ಆ 3ನೇ ಮನೆನು 7ನೇ ಮನೆಗೆ ಹೋದಾಗ ಯಾವ್ದಾದ್ರು ಹೊಸ ಹೊಸ ಕಾರ್ಯಗಳು ನಿಮಗೆ ಹುಡಿಕೊಂಡು ಬರ್ಬೋದು. ಅಥವಾ ಈ ಹಿಂದೆ ಯಾವ್ದಾದ್ರು ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರು ಅಥವಾ ಗೊತ್ತಿರುವಂತ ವ್ಯಕ್ತಿಗಳು ಸಂಬಂಧಿಕರು ಏನಾದ್ರು ನಿಮ್ಗೆ ಅವಮಾನ ಮಾಡಿದ್ರೆ ಸನ್ಮಾನ ಮಾಡುವಂತ ಟೈಮ್ ಕೂಡ ಹತ್ರ ಬಂದಿರ್ಬೋದು. ಯಾಕೆಂದ್ರೆ 7.5 ಪ್ರಮಾಣ ನಡೀತಾ ಇದೆ ಮೀನರಾಶಿಯವ್ರ ಮೇಲೆ. ಸೊ ಮೀನರಾಶಿಯವರು ಆದಷ್ಟು ನೋವುಗಳನ್ನು ನೋಡ್ತಾ ಇದ್ದಾರೆ. ಎಲ್ಲೋ ಬರ್ತಕ್ಕ ಹಣ ಬರ್ತಾ ಇಲ್ಲ, ಸ್ಟಕ್ ಆಗಿದೆ, ಸಿಗ್ತಾ ಇಲ್ಲ, ಟೈಮ್ ಕರೆಕ್ಟಾಗಿ ಅದು ಮುಂದೆ ಪೋಸ್ಟ್ಪೋನ್ ಆಗ್ತಾ ಇದೆ ಅಂದಾಗೆಲ್ಲ ಸ್ವಲ್ಪ ಮೀನರಾಶಿಯವರಿಗೆ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಗಳು ಅಂತ ಏನ್ ಕರಿತೀವೋ ಅದೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಸಮಯ. ಯಾಕೆಂದ್ರೆ 3ನೇವನು ನಿಮಗೆ 7ನೇ ಮನೆಯಲ್ಲಿದ್ದು ನೀಚ ಸ್ಥಾನದಲ್ಲಿ ಶುಕ್ರನ ಒಂದು ಪ್ಲೇಸಸ್ ಚೇಂಜ್ ಆಗೋದ್ರಿಂದ ಕನ್ಯಾ ರಾಶಿಗೆ 7ನೇ ಮನೆಗೆ ಬಂದಾಗ ಏನಾಗುತ್ತೆ, ಒಂದು ಪೇಮೆಂಟ್ ಅತಿಯಾದ ಒಂದು ಹಣದ ಅವಕಾಶ ಅವ್ರಿಗೆ ಬರ್ತಾ ಹೋಗ್ಬೋದು, ಅಥವಾ ಕಟ್ಕೊಂಡಂತಹ ಸಂಗಾತಿ ಏನಿದ್ದಾರೆ ಅವರ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳು ಆಗ್ಬೋದು. ಒಂದು ಶುಕ್ರನಿಂದ ಒಳ್ಳೆ ಫಲಗಳು ಎಷ್ಟು ಕೊಡ್ತಾರೋ ಶುಕ್ರನಿಂದ ಅಷ್ಟೇ ಕೆಟ್ಟ ಫಲಗಳು ನಮ್ಮ ಹತ್ರ ಇದ್ದೇ ಇರುತ್ತೆ. ಹಾಗಾಗಿ ಶುಕ್ರ ನೀಚ ಸ್ಥಾನದಲ್ಲಿ ಸಪ್ತಮದಲ್ಲಿ ಕುಳಿತುಕೊಂಡಾಗ ಏನಾಗುತ್ತೆ, ಯಾವ್ದೋ ಒಂದು ವ್ಯವಹಾರ ಆಗ್ಬೇಕಾಗಿರುತ್ತೆ, ಆ ವ್ಯವಹಾರ ಇಮಿಡಿಯೇಟ್ ಆದ್ರೂ ನಿಮ್ಮ ಹತ್ರಕ್ಕೆ ಬರ್ಬೋದು, ಅಥವಾ ಆ ವ್ಯವಹಾರ ನಿಮಗೆ ಪೋಸ್ಟ್ ಪೋನ್ ಕೂಡ ಆಗ್ಬೋದು. ಇಲ್ಲಿ ಮೀನರಾಶಿಯವರಿಗೆ ಶುಕ್ರ ಸಂಚಾರದ ಫಲಗಳು ಉತ್ತಮ ಫಲಗಳನ್ನೇ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಗುರು 5ನೇ ಮನೆಗಿದ್ದಾನೆ. ಸೊ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿದ್ದು ಶುಕ್ರ ನೀಚ ಸ್ಥಾನದಲ್ಲಿ ಇದ್ದಾಗ ಪವರ್ ಯಾರು ಜಾಸ್ತಿ ಆಗುತ್ತೆ, ಗುರು ಜಾಸ್ತಿ ಆಗ್ತಾ ಆಗುತ್ತೆ. ಹಾಗಾಗಿ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ಮೀನರಾಶಿಯವರು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸಾಧನೆ ಮಾಡೇ ಮಾಡ್ತೀರಿ. ಬರ್ತಕ್ಕ ಹಣಗಳು ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಕೂಡ ನಿಮ್ಗಾಗಿರುವಂತಹ ಎಲ್ಲ ಅವಮಾನಗಳನ್ನ ಸಹಿಸ್ಕೊಂಡಿದ್ದೀರಾ. ಆ ಒಂದು ನೋವುಗಳನ್ನ ನಿಮ್ಗೆ ಏನಾಗಿದೆಯೋ ಅದನ್ನ ಅಷ್ಟನ್ನು ಕೂಡ ಸಹಿಸ್ಕೊಂಡು ಏನ್ ಬಂದಿರಾ, ಅವ್ರು ಎಲ್ಲರಿಗೂ ಉತ್ತರ ಕೊಡುವಂತಹ ಸಮಯ ಕೆಲವೇ ದಿನಗಳಿದೆ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂತಂದ್ರೆ ಮೀನರಾಶಿಯವರು ಸಾಧಾರಣವಾಗಿ ಒಂದು ಮೀನರಾಶಿಯವ್ರದ ಹೆಜ್ಜೆ ಏನು ಕಂಡಿಡಿಯಕ್ಕಾಗಲ್ಲ, ಹಾಗೆ ಅವ್ರ ಮನ್ಸು ಕೂಡ ಕಂಡಿಡಿಯಕ್ಕಾಗಲ್ಲ. ಇದು ಕಟ್ಟಿಟ್ಟು ಮೀನರಾಶಿಯವ್ರು ಯಾರೇ ಇರ್ಬೋದೋ ಅವರ ಒಳಚಲನೆಗಳೇನಿದೆ ಅವ್ರು ಯಾವುದನ್ನು ಕಂಡಿಡಿಯಕ್ಕಾಗಲ್ಲ, ಯಾಕಂದ್ರೆ ನಿಗೂಢವಾಗಿರ್ತಾರೆ. ಸೊ ಮೀನಿನ ಹೆಜ್ಜೆ ಹೇಗೆ ಕಂಡಿಡಿಯಕ್ಕಾಗಲ್ಲ, ಆಗ ಮೀನರಾಶಿಯವರು ಯಾವುದೇ ಕೆಲಸ ಕಾರ್ಯಗಳು ಏನ್ ಮಾಡ್ತಿದ್ದಾರೆ ಅಂತ ಕಂಡಿಡಿಯಕ್ಕಾಗಲ್ಲ. ಅದು ಆ ಕ್ಯಾರೆಕ್ಟರ್ಸ್ ಅವ್ರಿಗೆ ಕೊಟ್ಬಿಡುತ್ತೆ. ಈಗ ಅವ್ರನ್ನ ಯಾರು ನಂಬಿದ್ದಾರೆ ಅಂದ್ರೆ, ಈಗ ಮೀನರಾಶಿಯವರು ಯಾರನ್ನಾರು ನಂಬಿರ್ತಾರೆ ಅಂತ ಅಂದ್ರೆ ಆ ನಂಬಿಕೆ ಉಳಿಸ್ಕೊಳಕ್ ಆದಷ್ಟು ಪ್ರಯತ್ನ ಪಡ್ತಾರೆ. ಮೀನರಾಶಿಯವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಮಾಡಬೇಕು. 7.5 ಪ್ರಭಾವ ನಡೀತಾ ಇದೆ, ಗುರು ಪಂಚಮ ಭಾವಕ್ಕೆ ಹೋಗಿದ್ದಾನೆ, ಶುಕ್ರ ನೀಚ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತ ಅಂದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗ್ತಾನೆ. ಶುಕ್ರನ ಅಂಶಗಳನ್ನ ಹೆಚ್ಚು ಇವರು ಯೂಸ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕೆಂದ್ರೆ ಶುಕ್ರ ಅಂದ್ರೆ ಯಾವ್ದು, ಹೆಣ್ಣು ದೇವತೆನ ಹೆಚ್ಚು ಆರಾಧನೆ ಮಾಡೋದು, ಮನೆ ದೇವ್ರನ್ನ ಹೆಚ್ಚು ಆರಾಧನೆ ಮಾಡೋವಂಥದ್ದು, ಅಥವಾ ಹೆಣ್ಣು ಅಂದ್ರೆ ತಾಯಿ, ತಂಗಿ, ಹೆಂಡತಿ ಎಲ್ಲನೂ ಕೂಡ ಹಾಕ್ತಾರೆ. ಅವ್ರಿಗೆ ಯಾವ್ದಾದ್ರು ಒಂದು ಪ್ರೀತಿಯಿಂದ ಒಂದು ಸೀರೆ, ಇಷ್ಟಪಟ್ಟಂತಹ ಒಂದು ಏನಾದ್ರು ವಸ್ತುಗಳನ್ನ ಕೊಡ್ಸೋದ್ರಿಂದ ಕೂಡ ಶುಕ್ರನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಮಧುರೆ ಮೀನಾಕ್ಷಿ ಅಂತೂ ಸಾಕ್ಷಾತ್ ಸಂಭೂತ ಡೈಮಂಡ್ ಇಂದ ಆಧಾರಿತವಾಗಿರುವಂತಹ ಮಹಾಲಕ್ಷ್ಮಿಯನ್ನ ನೋಡ್ಕೊಂಡು ಬರೋದ್ರಿಂದನೂ ಕೂಡ ಶುಕ್ರನ ಅಂಶಗಳಲ್ಲಿ ಫಲಿತಾಂಶವನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ ಗುರು ಪಂಚಮ ಭಾವದಲ್ಲಿ ಇರೋದ್ರಿಂದ ನೀವು ಮಂತ್ರಾಲಯಕ್ಕೆ ಹೋಗೋದು, ಅಥವಾ ಆಲಂಬುಡಿ ಗುರು ಟೆಂಪಲ್ ನ ದರ್ಶನ ಮಾಡುವಂಥದ್ದು, ಅಥವಾ ನಿಮ್ಮ ಸುತ್ತಮುತ್ತ ಇರುವ ರಾಘವೇಂದ್ರ ಮಠಗಳಿಗೆ ಗುರುಗಳ ದರ್ಶನವನ್ನ ಮಾಡ್ತಾ ಬರೋದ್ರಿಂದನೂ ಕೂಡ ಒಳ್ಳೊಳ್ಳೆ ರಿಸಲ್ಟ್ ಅನ್ನ ಪಡಿತಾ ಹೋಗ್ತಾರೆ ಮೀನರಾಶಿಯವರು. ಮೀನರಾಶಿಯವರು ಎಷ್ಟು ಗುರುವಿನ ಆರಾಧನೆ, ಶುಕ್ರನ ಆರಾಧನೆ ಮಾಡ್ತಾ ಹೋಗ್ತಾರೋ ಲೈಫ್ ಅಲ್ಲಿ ತುಂಬಾ ಒಂದು ಚೇಂಜಸ್ ನ ನೋಡ್ತಾ ಹೋಗ್ತಾರೆ. ಯಾಕಂದ್ರೆ ಬಚಕ್ರದಲ್ಲಿ 12ನೇ ಮನೆ ಮೀನರಾಶಿಯವರಿಗಾಗಿರೋದ್ರಿಂದ ತುಂಬಾ ಸಂಪಾದನೆ ಮಾಡಿ ಕೊನೆಗೊಂದ್ ದಿವಸ ಇಷ್ಟೇನಾ ಲೈಫ್ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ವ್ಯಯ ಅಲ್ವಾ. ಸೊ ಹಾಗಾಗಿ ಲೈಫ್ ಇಷ್ಟೇನಾ ಅನ್ನೋದು ತೋರ್ಸೋದಕ್ಕೆ ಮೀನರಾಶಿಯವರಿಗೆ ಕೆಳಗಡೆಯಿಂದ ಅಂದ್ರೆ ಲೋ ಮಟ್ಟದಿಂದ ಹೈಯರ್ ಮಟ್ಟದವರೆಗೂ ಅವನ್ನ ಬೆಳೆಸಿ ಮಾಡಿ ಲೈಫ್ ಇಷ್ಟೇನಾ ಅಂತ ತೋರ್ಸ್ಕೊಟ್ಟು ಹೋಗುತ್ತೆ ಮೀನರಾಶಿಯವರಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಗುರುವಿನ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಶುಕ್ರನ ಒಂದು ಅಂಶವನ್ನು ಕೂಡ ನೀವು
ಫಲ ಪಡ್ಕೋಬೇಕು ಅಂತ ಅಂದ್ರೆ ಹೆಣ್ಣು ದೇವರುಗಳನ್ನ ಆರಾಧನೆ ಮಾಡೋದ್ರಿಂದ ಹೆಚ್ಚು ಶುಭ ಫಲಗಳನ್ನ ಪಡಿತಾ ಹೋಗ್ತೀವಿ. ಈ ಒಂದು ಮೀನರಾಶಿಯವರಿಗೆ ತೃತೀಯಾಧಿಪತಿ ಏನಂತ ಕರಿತೀವಿ, ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಏನ್ ಕರಿತೀವಿ, ಅಲ್ಲೂ ಕೂಡ ಸ್ವಲ್ಪ ಯಾರಿಗಾರ ಅಕ್ಕ ತಂಗಿ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಅಥವಾ ಹೆಂಡತಿ ಸಂಗಾತಿ ಅಂತ ಏನ್ ಕರಿತೀವೋ, ಗಂಡ ಹೆಂಡತಿ ಇವ್ರುಗಳ ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದ್ರಿಂದ ಒಂದ್ ದೇವಸ್ಥಾನಗಳಿಗೆ ಹೋಗಿ ಮೃತ್ಯುಂಜಯ ಹೋಮ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಧನ್ವಂತರಿ ಹೋಮವನ್ನ ಮಾಡಿಸ್ಕೊಳ್ಳುವಂಥದ್ದು ನಾವು ಮಾಡ್ತಾ ಬರೋದ್ರಿಂದ ಈ ಒಂದು ಚಿಕ್ಕ ಪುಟ್ಟ ಪರಿಹಾರಗಳಿಂದ ಮನೇಲಾಗುವಂತ ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಬರ್ಬೋದು. ಜೊತೆಗೆ 7.5 ಪ್ರಮಾಣ ಇದ್ರೂ ಕೂಡ ಮೀನರಾಶಿಯವರಿಗೆ ಖಂಡಿತ ಅಧಿಕಾರ ಕೊಟ್ಟು ಹೋಗ್ತಾನೆ ಶನಿ ಪರಮಾತ್ಮ. ಯಾಕೆಂದ್ರೆ 7.5 ಬಂದಾಗ್ಲೇ ಎಲ್ಲರಿಗೂ ಅಧಿಕಾರ ಸಿಕ್ಕಿರೋದು. ಅದೇ ತರ ಏನ್ ಅವಮಾನ ಆಗಿದೋ ಸನ್ಮಾನಗಳು ಸಿಗುತ್ತೆ ಮೀನರಾಶಿಯವರಿಗೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ಬೇಕಾದ್ರೆ, ಜೊತೆ ಗುರು ಬದಲಾವಣೆಯಿಂದ ಒಳ್ಳೆ ರಿಸಲ್ಟ್ ಮೀನರಾಶಿಯವರು ಸಿಗೋದ್ರಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚ ಪ್ರಭಾವದಲ್ಲಿ ಕುಳಿತಿದ್ರು ಕೂಡ ಶುಕ್ರನ ಆಶೀರ್ವಾದ ಮೀನರಾಶಿ ಮೇಲೆ ಇರೋದ್ರಿಂದ ಅವ್ರು ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ. ಇನ್ನಷ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೀನರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಮತ್ತಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ರಿಲ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮೇಡಮ್, ನಿಮ್ಮ ಇಷ್ಟೊತ್ತು ಅಮೂಲ್ಯವಾದ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.